ಇವತ್ತು ಕರ್ನಾಟಕದ 3 ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬರ್ತಾ ಇದೆ. ನೋಡ್ತಾ ಹೋಗ್ತಾ ಇದ್ದೇವೆ. 3 ಕಾಂಗ್ರೆಸ್ಸನ್ನು ಗೆಲ್ತಾ ಇದೆ ಅನ್ನುವಂಥದ್ದು ಕೂಡ ಪರಮಾಶ್ಚರ್ಯವನ್ನು ತಂದುಕೊಡ್ತದೆ. ಹಣ, ಜಾತಿ, ಬೇರೆ ಬೇರೆ ರೀತಿಯಾದ ಪ್ರಭಾವಗಳೆಲ್ಲವನ್ನೂ ಕೂಡ ಮೀರಿ ಗುಪ್ತ ಮತದಾನದಿಂದ ಏನನ್ನು ಕಂಡುಕೊಂಡಿದ್ದೇವೆ ಅನ್ನುವುದನ್ನು ಇವತ್ತೇನು ನಮ್ಮ ಮುಂದೆ ಅದು ಪ್ರತಿಫಲನಗೊಂಡಿದೆ ಅನ್ನುವುದನ್ನು ನಾವು ಆಲೋಚನೆ ಮಾಡ್ತಾ ಹೋಗಬೇಕು. ಖಂಡಿತವಾಗಿಯೂ ಕೂಡ ಜನ ತುಂಬ ಎಲ್ಲ ರೀತಿಯಾದ ಆಮಿಷಗಳಿಗೆ ಒಳಗಾಗಿಯೂ ಕೂಡ ವೋಟ್ ಹಾಕುವುದಲ್ಲ ಸಂದರ್ಭದಲ್ಲಿ ಏನು ಮಾಡಿರ್ತಾರೆ ಅನ್ನುವುದನ್ನು ಇದು ಪ್ರತಿನಿಧಿಸ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಐ ಮೇ ಬಿ ರಾಂಗ್, ನಾನು ತಪ್ಪು ನನ್ನ ಆಲೋಚನೆಯಲ್ಲಿ ಇದ್ದಿರಬಹುದು. ಆದರೆ ಎಲ್ಲ ಹಣ, ಆಮಿಷಗಳು ಇವೆಲ್ಲವಕ್ಕೂ ಒಳಗಾಗಿ ಆದಮೇಲೆ ಟಸ್ಸೆ ಒತ್ತಬೇಕಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಯಾವ ರೀತಿಯಾಗಿ ಆಲೋಚನೆ ಮಾಡ್ತಿದ್ದಾನೆ ಅನ್ನುವುದನ್ನು ನಾವು ಗುರುತಿಸ್ಕೊಂಡಾಗ ಇದನ್ನು ಅನಲೈಸ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅನ್ನುವಂಥ ಕಾರಣಕ್ಕಾಗಿ ನಾನು ಬಂದಿರುವಂಥದ್ದು. ಇವತ್ತು 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಹುಮತ ಪಡೆದು ಚುನಾಯಿತರಾಗಿದ್ದಾರೆ ಅನ್ನೋದನ್ನು ಟಿ ವಿಲೆಲ್ಲ ನಾವು ನೋಡಿದ್ದೇವೆ. ನನಗೊಂದು ಪರಮಾಶ್ಚರ್ಯ ಆಗೋದೇನು ಅಂದರೆ, ಈ 3 ಕ್ಷೇತ್ರಗಳನ್ನು ಗೆಲ್ಲುವಂಥ ಸ್ಟ್ರಾಟಜಿ ಇವ್ರ ಹತ್ರ ಏನಿತ್ತು ಅನ್ನುವಂಥದ್ದು ನನಗೆ ಒಬ್ಬ ನಾನ್ ಕಾಂಗ್ರೆಸ್ಸಿಗನಾಗಿ ಆಲೋಚನೆ ಮಾಡ್ತಾ ಇದ್ದೇನೆ. ಏನು ಇವ್ರು ಯಾಕೆ ಈ 3 ಕ್ಷೇತ್ರಗಳನ್ನು ಗೆಲ್ಲುವಂಥ ಏನು ಶಕ್ತಿ ಇತ್ತು? ಒಂದು ಕಡೆ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಕ್ಷೇತ್ರ, ಮತ್ತೊಂದು ಕಡೆ ಲಿಂಗಾಯತರ ಪ್ರಾಬಲ್ಯ ಇರುವಂಥ ಕ್ಷೇತ್ರ, ಮತ್ತೊಂದು ಕಡೆ ಗಣಿ ಹಣ ಎರಡೂ ಕೂಡ ಪ್ರಾಬಲ್ಯ ಇರುವಂಥ ಕ್ಷೇತ್ರ. ಈ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿಗೆ ಸಾಧನೆ ಏನು ಅಂತಂದರೆ, ನನ್ನ ಅನಾಲಿಸಿಸ್ ಪ್ರಕಾರ ಭಾಗ್ಯಗಳನ್ನು ಜೀರ್ಣಿಸ್ಕೊಂಡಿದ್ದಾರೆ, ಭಾಗ್ಯಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಭಾಗ್ಯಗಳು ನಮಗೆ ನಿಜ ಜೀವನದಲ್ಲಿ ಅನುಕೂಲಗಳನ್ನು ತಂದುಕೊಟ್ಟಿದ್ದಾವೆ ಅನ್ನುವಂಥ ಪರಿಜ್ಞಾನ MP ಎಲೆಕ್ಷನ್ ಇರಲಿಲ್ಲ, ಈ MLA ಎಲೆಕ್ಷನಲ್ಲಿ ಗೊತ್ತಾಯಿತು ಅನ್ನುವುದನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇಲ್ಲಿ ಯಾವುದೇ ರೀತಿಯಾದ ಜಾತಿಯ ಸೋಂಕು ಇರಲಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಆರ್ಥಿಕ ಅಭಿವೃದ್ಧಿ ಇದೆಯಲ್ಲ, ಆರ್ಥಿಕವಾಗಿ ಸಹಾಯ, ಆರ್ಥಿಕವಾಗಿ ಬೆಳವಣಿಗೆ, ಆರ್ಥಿಕವಾಗಿ ಗುರುತಿಸುವಿಕೆ ಇವೆಲ್ಲವೂ ಕೂಡ ಕೆಲಸ ಮಾಡಿದ್ದೇವೆ ಅಂತ ನಾನು ಭಾವಿಸ್ಕೊಳ್ತೇನೆ. ತುಂಬ ಜನ ಹೇಳಿದ್ರು ನೋಡಿ, ಒಕ್ಕಲಿಗರ ಬೆಲ್ಟಲ್ಲಿ ತುಂಬ ಅಗಾಧವಾದ ಇನ್ಫ್ಲೂಯೆನ್ಸ್ ಇದ್ದಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯ ಮಗ ಸೋತೋಗ್ಬಿಟ್ಟಿದ್ದಾನೆ ಅಂತಂದರೆ ನಮಗೆಲ್ಲ ಘಾಸಿ ಆಯಿತು ಆರಂಭದಲ್ಲಿ. ಏನಿದು ಜನರ ನಾಡಿ ಮಿಡಿತ ಯಾವ ಕಡೆ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಆಯಿತು. ಅದೇ ಶಿಗ್ಗಾವಿನಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಗ ಗೆದ್ದೇ ಬಿಡ್ತಾನೆ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಂಥ ಕಾಲಘಟ್ಟದಲ್ಲಿ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಒಬ್ಬ ಗೆದ್ತಾ ಇದ್ದಾನೆ ಅನ್ನೋದನ್ನು ನೋಡಿದಾಗ ಆಶ್ಚರ್ಯ ಆಯಿತು, ಏನಿದು ಅನ್ನುವಂಥದ್ದು. ಮತ್ತೊಂದು ಕ್ಷೇತ್ರ ನೋಡಿದ್ರೆ ಅಲ್ಲಿ ಅಲ್ಲಿ ಆಡ್ದಂಥ ಆ ಗಣಿಯ ದೋಚುವಿಕೆ ಎಲ್ಲದರ ಮಧ್ಯೆ ಒಬ್ಬ ಖಳನಾಯಕನ ರೀತಿಯಲ್ಲಿದ್ದಂಥ ಒಬ್ಬ BJPಯ ನಾಯಕ ಬಂದು ಅಲ್ಲಿಯ ಎಲೆಕ್ಷನ್ನ ನಾಯಕತ್ವವನ್ನು ವಹಿಸಿರುವಂಥದ್ದೇ ತೊಂದರೆ ಆಯ್ತೇನೋ BJPಗೆ ಅನ್ನುವಂಥ ಅನಾಲಿಸಿಸ್ಸು ಕೂಡ ನಮ್ಮ ಮುಂದೆ ಇರ್ತದೆ. ಎಲ್ಲ ಕಾರಣಗಳಿಗಾಗಿ ನಾವು ಕರ್ನಾಟಕದ ಈ 3 ಕ್ಷೇತ್ರಗಳ ಚುನಾವಣೆಯನ್ನು ತುಂಬ ವಿಶೇಷವಾಗಿ ಅನಲೈಸ್ ಮಾಡಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ಒಂದು ಒಕ್ಕಲಿಗರ ಬೆಲ್ಟು, ಇನ್ನೊಂದು ಲಿಂಗಾಯತರ ಪ್ರಾಬಲ್ಯ ಇರುವಂಥ ಒಂದು ಕ್ಷೇತ್ರ, ಮತ್ತೊಂದು ಗಣಿಯ ಬಳಸ್ಕೊಳ್ಳುವಂಥ ವಿಚಾರದಲ್ಲಿ ಗಣಿಯ ಮೂಲಕ
ಅಕ್ರಮವಾಗಿ ಸಂಪಾದನೆ ಮಾಡಿರುವಂಥ ಸಮುದಾಯದ ತಾಕಲಾಟವನ್ನು ನಾವು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅನ್ನುವಂಥದ್ದು. ಈ ಮೂರೂ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ಸಿನ ಪರವಾಗಿದ್ದಾವೆ ಅಂತಂದರೆ ಇದು ತುಂಬ ಹೆಚ್ಚು ಎಚ್ಚರಿಕೆಯ ನಡೆಯನ್ನು ಆಳುವ ಪಕ್ಷ ಮತ್ತು ವಿರೋಧ ಪಕ್ಷ ಹೆಜ್ಜೆ ಇಡಬೇಕು ಅಂತ ಭಾವಿಸ್ಕೊಳ್ತೇನೆ. ಇದು ನನ್ನ ಅಭಿಪ್ರಾಯ. ಒಪ್ಪೋದು ಬಿಡೋದು ಬೇರೆ ಪ್ರಶ್ನೆ. ಆದರೆ ಯಾವಾಗಲೂ ಕೂಡ ಜನಪರವಾದ ಆಲೋಚನೆ, ಸಾಂತ್ವನ ನೀಡುವಂಥದ್ದು. ಜನ ಬಯಸೋದು ಸಾಂತ್ವನ. ಬಸ್ಸಲ್ಲಿ ಫ್ರೀ ಓಡಾಡಲಿಕ್ಕೆ ಜನ ಕೊಟ್ಟಿದ್ದು, 2,000 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದು, ಇವೆಲ್ಲವನ್ನೂ ಕೂಡ ಸಾಂತ್ವನ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೇ ಹೋದರೆ ನೀವು ಕಟುಕರಾಗ್ತೀರಿ ಅನ್ನುವಂಥದ್ದು. ಸಾಂತ್ವನದ ರೀತಿಯಲ್ಲಿ ಕಾಂಗ್ರೆಸ್ ನಡ್ಕೊಂಡಿದ್ದರಿಂದ ಅವರಿಗೆ ಆ ರೀತಿಯಾದ ಗೆಲುವು ಸಾಧಿಸ್ಲಿಕ್ಕೆ ಅವಕಾಶ ಆಯಿತು ಅಂತ ನನ್ನ ಅಭಿಪ್ರಾಯ. ಒಪ್ಪೋದು ಬಿಡೋದು ಬೇರೆ ಪ್ರಶ್ನೆ, ಅದು ಇರ್ತದೆ, ಅದು ಸ್ವಾಭಾವಿಕ. ಆದರೆ ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಲ್ಲ ಅನ್ನುವುದನ್ನು ಹೇಳ್ತದೆ ಇದು ಒಂದು ರೀತಿಯಾಗಿ ದಾಸೋಹ ಅಂತ ನಾನು ಭಾವಿಸ್ತೇನೆ. ದಾಸೋಹ ಸಿದ್ಧಾಂತ ಅಂತ ನಾನು ಭಾವಿಸ್ತೇನೆ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ಹಸಿವಿನಲ್ಲಿದ್ದಾರೆ, ಯಾರು ಸಂಕಟದಲ್ಲಿದ್ದಾರೆ ಅವರನ್ನು ನೀವು ಸಾಂತ್ವನ ಮಾಡದೆ ಹೋದರೆ, ಅವರಿಗೆ ನೀವು ಆಹಾರ ಕೊಡದೆ ಹೋದರೆ, ಅವರನ್ನು ನೀವು ಗಮನಿಸದೆ ಹೋದರೆ ಎಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ದು. ಇದು ದಾಸೋಹ ಪದ್ಧತಿಯ ಮತ್ತೊಂದು ರೂಪ ಅಂತ ನಾನು ಭಾವಿಸ್ಕೊಳ್ತೇನೆ. ಆ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರ ಒಂದು ದಾಸೋಹದ ಪರಿಕಲ್ಪನೆಯನ್ನು ಅವತ್ತು ಅವರು ಅನ್ನಭಾಗ್ಯವನ್ನು ಕೊಟ್ಟಾಗ ಅದು ಒಂದು ರೀತಿಯಾಗಿ ಬದುಕಲಿಕ್ಕೆ ಆಸರೆ ಕೊಟ್ಟಂಥದ್ದು. ಅದರ ಮುಂದಿನ ಸ್ಟೇಜ್ ಯಾವುದಿದೆ ಅದನ್ನು ನಾವು ಆಲೋಚನೆ ಮಾಡಿಕೊಂಡು ಹೋದಾಗ ಎಲ್ಲರೂ ಕೂಡ ಸುಗಮವಾಗಿ, ಸಂತೋಷವಾಗಿ, ಆನಂದದಾಯಕವಾಗಿ ಬದುಕಬೇಕು ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಸಂದರ್ಭವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ತುಂಬ ರೋಚಕವಾದಂಥ ವಿಚಾರ ಏನಂದರೆ, ಇಡೀ ಮಹಾರಾಷ್ಟ್ರ ಗೌರ್ನಮೆಂಟು ಕರ್ನಾಟಕದ ಅನ್ನ ಭಾಗ್ಯಗಳನ್ನು ಕುರಿತು ಕುಚೋದ್ಯವಾದಂಥ ಒಂದು ಪ್ರಕಟಣೆಯನ್ನು ಹೊರಡಿಸ್ತು. ಅಲ್ಲಿ ಗೆಲುವಾಯಿತು, ಅಲ್ಲಿ ಗೆಲುವಾಯಿತು, ಇಲ್ಲಿ ಗೆಲುವಾಯಿತು ಅನ್ನುವಂಥದ್ದು. ನಾನು ಎರಡು ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಳ್ಳು ಹೇಳಿ ಗೆದ್ದರು, ಇಲ್ಲಿ ನಿಜ ಹೇಳಿ ಗೆದ್ದರು. ಇಲ್ಲಿ 3 ಸೀಟುಗಳನ್ನು ಗೆಲ್ಲಲಿಕ್ಕೆ ಈ ಜನ ಅದರ ಅನುಭವವನ್ನು, ಅನುಕೂಲತೆಯನ್ನು, ಅದರಿಂದ ಆದಂಥ ಲಾಭವನ್ನು ಪಡ್ಕೊಂಡಂಥ ಜನ ಓಟ್ ಕೊಟ್ಟಿದ್ದಾರೆ. ಅಲ್ಲಿ ಏನಾಗಿದೆ, ಅದು ಫೇಲ್ ಆಗಿದೆ, ಅದೆಲ್ಲರೂ ಕೂಡ ತೊಂದರೆಯನ್ನು ತಂದುಕೊಟ್ಟಿದೆ ಅಂತ ಹೇಳುವಂಥ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಕರ್ನಾಟಕದಲ್ಲಿ ಆದಂಥ ಈ ಭಾಗ್ಯಗಳು ಫೇಲ್ ಆಗಿದ್ದಾವೆ ಅನ್ನುವಂಥ ಮಾತುಗಳನ್ನು ಹೇಳಿ ಅಲ್ಲಿಯ ಜನಗಳನ್ನು ಓಟನ್ನು ಪಡೆದಿರಬಹುದು. ಆದರೆ ಈ 3 ಕ್ಷೇತ್ರಗಳ ಗೆಲುವೇನಿದೆ ಇಡೀ ಮಹಾರಾಷ್ಟ್ರದ ಗೆಲುವಿಗೆ ಸಮ ಅಲ್ಲ, ಇದು ಅದಕ್ಕಿಂತ ದೊಡ್ಡದಾದದ್ದು ಅಂತೇಳಿ ಭಾವಿಸ್ಕೊಳ್ಬೇಕು. ಅಲ್ಲಿ ಈಗಾಗಲೇ ಅಧಿಕಾರದಲ್ಲಿದ್ದರು, ವಿರೋಧ ಪಕ್ಷಗಳೆಲ್ಲ ಛಿದ್ರ ಮಾಡಿರುವಂಥ ಸ್ಥಿತಿಯನ್ನು ನಾವು ನೋಡ್ತಾ ಹೋಗ್ತೇವೆ. ಇದೆಲ್ಲದರ ಮಧ್ಯೆ ಅವರು ಮತ್ತೊಮ್ಮೆ ಗೆಲುವನ್ನು ಸಾಧಿಸೋದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ಇನ್ಕಂಬೆನ್ಸಿ ಮಾಡಲಿಲ್ಲ ಅನ್ನುವಂಥ ಎಲ್ಲ ವಿಚಾರಗಳನ್ನು ಕೂಡ ಜನರ ಮಧ್ಯೆ ಹೇಳೋದ್ರ ಮೂಲಕ ಗೆಲುವನ್ನು ಸಾಧಿಸಿರುವಂಥ ಕರ್ನಾಟಕದ ಹಿರಿಮೆಯನ್ನು ನಾವು, ಜನರ ಓಟುದಾರಿಕೆಯನ್ನು ನಾವು ಮತ್ತೊಮ್ಮೆ ವಿಶ್ಲೇಷಣೆ ಮಾಡುವಂಥ ಸಂದರ್ಭ ಬಂದಿದ್ದೇವೆ. ನಮಸ್ಕಾರ.